ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ತರಗತಿಯಲ್ಲಿ ಸೈಕಾಲಜಿಗೆ ಸಂಬಂಧಿಸಿದಂತೆ ಅದರಲ್ಲಿ ಬರುವಂತಹ ಪ್ರಮುಖ ಕಲಿಕಾ ನ್ಯೂನತೆಗಳ ಕುರಿತು ತಿಳಿತಾ ಹೋಗೋಣ. ಮೊದಲನೇದಾಗಿ ಡಿಸ್ಲೆಕ್ಸಿಯಾ. ಸೊ ಡಿಸ್ಲೆಕ್ಸಿಯಾ ಅಂದರೆ ಓದುವುದು. ಡಿಸ್ಲೆಕ್ಸಿಯಾ ಅಂದರೆ ಓದುವುದು. ಇನ್ನು ಎರಡನೇದಾಗಿ ಡಿಸ್ಗ್ರಾಫಿಯಾ. ಡಿಸ್ಗ್ರಾಫಿಯಾ ಅಂದರೆ ಬರೆಯುವುದು. ಇನ್ನು ಮೂರನೇದಾಗಿ ಡಿಸ್ಕ್ಯಾಲ್ಕುಲಿಯಾ ಅಂದರೆ ಅಂಕಗಣಿತದ ಲೆಕ್ಕಾಚಾರ. ಇನ್ನು ನಾಲ್ಕನೇದಾಗಿ ಡಿಸ್ಪಾಸಿಯಾ. ಡಿಸ್ಪಾಸಿಯಾ ಎಂದರೆ ಭಾಷಾ ನ್ಯೂನತೆ. ಇನ್ನು ಐದನೇದಾಗಿ ಡಿಸ್ಲೆಕ್ಸಿಯಾ. ಡಿಸ್ಲೆಕ್ಸಿಯಾ ಅಂದರೆ ದೈಹಿಕ ಕೌಶಲ್ಯದ ಕಲಿಕಾ ನ್ಯೂನತೆ. ಇನ್ನು ಡಿಸ್ಪೋನಿಯಾ. ಡಿಸ್ಪೋನಿಯಾ ಎಂದರೆ ಉಚ್ಚಾರಣ ದೋಷ. ಇನ್ನು ಕೊನೆಯದಾಗಿ ಕ್ಲಟರಿಂಗ್. ಕ್ಲಟರಿಂಗ್ ಎಂದರೆ ವೇಗವಾಗಿ ಮಾತನಾಡುವುದು. ಇವೆಲ್ಲವೂ ಸೈಕಾಲಜಿಲಿ ಬರುವಂತಹ ಕಲಿಕಾ ನ್ಯೂನತೆಗಳು. ಇವೆಲ್ಲವೂ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಈ ಕಲಿಕಾ ನ್ಯೂನತೆಗಳಲ್ಲಿ 1 ಅಂಕದ ಪ್ರಶ್ನೆ ಖಂಡಿತ ಬಂದೇ ಬರುತ್ತೆ. ಇನ್ನು ಬೋಧನಾ ಪದ್ಧತಿಯ ಪ್ರತಿಪಾದಕರು. ಇದು ಕೂಡ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಬೋಧನಾ ಪದ್ಧತಿಯ ಪ್ರತಿಪಾದಕರ ಮೇಲೆ 1 ಅಂಕದ ಪ್ರಶ್ನೆ ಬರ್ಬೋದು. ಮೊದಲನೇದಾಗಿ ಕ್ರಿಯಾ ಸಂಶೋಧನೆ. ಕ್ರಿಯಾ ಸಂಶೋಧನೆ ಪ್ರತಿಪಾದಕರು ಯಾರು ಅಂದರೆ ಸ್ಟಿಫನ್ ಕೋರೆ. ಕ್ರಿಯಾ ಸಂಶೋಧನೆಯ ಪ್ರತಿಪಾದಕರು ಸ್ಟಿಫನ್ ಕೋರೆ. ಇನ್ನು ಎರಡನೇದಾಗಿ ಕ್ರೀಡಾ ಪದ್ಧತಿ. ಈ ಕ್ರೀಡಾ ಪದ್ಧತಿಯ ಪ್ರತಿಪಾದಕರು ಯಾರು ಅಂದರೆ ಕಾರ್ಲ್ಟ್ವೆಲ್ಡ್ ಕುಕ್. ಕಾರ್ಲ್ಟ್ವೆಲ್ಡ್ ಕುಕ್ ಅನ್ನೋರು ಕ್ರೀಡಾ ಪದ್ಧತಿಯ ಪ್ರತಿಪಾದಕರಾಗಿದ್ದಾರೆ. ಯೋಜನಾ ಪದ್ಧತಿಯ ಪ್ರತಿಪಾದಕರು ಕಿಲ್ ಪ್ಯಾಟ್ರಿಕ್. ನೆಕ್ಸ್ಟು ಅನುಗಮನ ಪದ್ಧತಿ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಅನುಗಮನ ಪದ್ಧತಿಯ ಪ್ರತಿಪಾದಕರು ಫ್ರಾನ್ಸಿಸ್ ಬೇಕನ್. ಅನುಗಮನ ಪದ್ಧತಿಯ ಪ್ರತಿಪಾದಕರು ಫ್ರಾನ್ಸಿಸ್ ಬೇಕನ್. ಇನ್ನು ನಿಗಮನದ ಪದ್ಧತಿಯ ಪ್ರತಿಪಾದಕರು ಅರಿಸ್ಟಾಟಲ್. ನಿಗಮನ ಪದ್ಧತಿಯ ಪ್ರತಿಪಾದಕರು ಅರಿಸ್ಟಾಟಲ್. ಇನ್ನು ನೆಕ್ಸ್ಟು ಪ್ರಶ್ನೋತ್ತರ ಪದ್ಧತಿ. ಈ ಪ್ರಶ್ನೋತ್ತರ ಪದ್ಧತಿಯ ಪ್ರತಿಪಾದಕರು ಸಾಕ್ರೆಟಿಸ್. ಪ್ರಶ್ನೋತ್ತರ ಪದ್ಧತಿಯ ಪ್ರತಿಪಾದಕರು ಸಾಕ್ರೆಟಿಸ್. ನೆಕ್ಸ್ಟು ಈ ಕಿಂಡರ್ ಗಾರ್ಟನ್ ಪ್ರತಿಪಾದಕರು ಯಾರು ಅಂದರೆ ಪ್ರೋಬೆಲ್. ಇವತ್ತಿನ ಈ ತರಗತಿ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಕಲಿಕಾ ನ್ಯೂನತೆಗಳು ಹಾಗೂ ಬೋಧನಾ ಪದ್ಧತಿಯ ಪ್ರತಿಪಾದಕರ ಕುರಿತು ಖಂಡಿತ ಪ್ರಶ್ನೆಗಳು ಬರುವ ಸಾಧ್ಯತೆ ತುಂಬ ಇದೆ. ಹಾಗಾಗಿ ಇವೆಲ್ಲವುಗಳನ್ನು ಒಂದು ಸಾರಿ ಚೆನ್ನಾಗಿ ಓದ್ಕೊಳ್ಳಿ ಫ್ರೆಂಡ್ಸ್. ಇವತ್ತಿನ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ತರಗತಿಯೊಂದಿಗೆ ಆದಷ್ಟು ಬೇಗ ನಿಮ್ಮ ಎದುರಿಗೆ ಬರ್ತೀನಿ. ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟೇಕ್ ಕೇರ್. ಬೈ ಬೈ ಫ್ರೆಂಡ್ಸ್.